ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆಯರು ಕಣ್ಣೀರು ಹಾಕೋದು ಮುಂದುವರಿತಾ ಇದೆ. ಗದಗದ ಹುಲಕೋಟಿ ಗ್ರಾಮದಲ್ಲಿ ಫೈನಾನ್ಸ್ ಹಾವಳಿ ಇನ್ನೂ ಕೂಡ ನಿಂತಿಲ್ಲ. ಬೆಳಗ್ಗೆ ಸಂಜೆ ಬಂದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಉಪಟಳ ಕೊಡ್ತಾರೆ. ಸಾಲ ಕೊಟ್ಟಿದ್ದೀವಿ, ಸಾಲ ವಸೂಲಿ ಮಾಡ್ತೀವಿ ಅಂತಾರೆ. ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಸಾವಿತ್ರಿ ಗೋಣಪ್ಪನವರ ಕಣ್ಣೀರು ಹಾಕ್ಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ನಿಯಂತ್ರಣ ಮಾಡೋದಕ್ಕೆ ಒತ್ತಾಯಿಸಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ಗೆ ಮನವಿ ಮಾಡೋದಕ್ಕೆ ಈ ಮಹಿಳೆಯರು ನಿರ್ಧಾರ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುರೇಶ್. ಏನು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಒಂಚೂರಾದ್ರೂ ಇನ್ನೂ ಅಂಜಿಕೆ ಬಂದಿಲ್ಲ ಅಂತ ಅನ್ಸುತ್ತೆ. ಸರ್ಕಾರ ಅಥವಾ ಕಾನೂನಿನ ಬಗ್ಗೆ ಅದೇ ಕಿರುಕುಳ ಮುಂದುವರಿತಾ ಇದೆಯಾ? ವಿಜಯ್, ಏನು ಗದಗ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಹಾವಳಿ ಮತ್ತಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಏನು ಈಗಾಗಲೇ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮೂಲಕ ಏನು ಒಂದು ಹಾವಳಿಗೆ ಬ್ರೇಕ್ ಹಾಕ್ಬೇಕಂತ ಪ್ರಯತ್ನ ಪಟ್ಟಿತ್ತು. ಆದ್ರೆ ರಾಜ್ಯಪಾಲರ ಈ ಒಂದು ತಿರಸ್ಕಾರದ ಬಳಿಕ ಈಗ ಮತ್ತಷ್ಟು ಅವರ ಹಾವಳಿ ಹೆಚ್ಚಾಗಿದೆ. ಅದರಲ್ಲೂ ಪ್ರಮುಖವಾಗಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವ್ರ ತವರೂರದು, ಅವ್ರು ಹುಟ್ಟಿರುವಂತಹ ಊರದು ಹುಲಕೋಟಿ ಅಂತ ಗ್ರಾಮ. ಆ ಗ್ರಾಮದಲ್ಲೇ ಸಾಕಷ್ಟು ಮಹಿಳೆಯರು ಈ ಒಂದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಏನು ಕಾಟಕ್ಕೆ ಸಾಕಷ್ಟು ಬೇಸತ್ತು ಹೋಗಿದ್ದಾರೆ. ಸಾಕಷ್ಟು ಸುಮಾರು 1 ಲಕ್ಷ 2 ಲಕ್ಷ ಈ ರೀತಿಯಾಗಿ ಏನು ಸಾಲ ಕೊಟ್ಟಿದ್ದಾರೆ, ಅದು ಒತ್ತಾಯಪೂರ್ವಕವಾಗಿ ಸಾಲ ಕೊಟ್ಟಿದ್ದಾರಂತೆ ಆ ಮಹಿಳೆಯರು ಹೇಳ್ತಾ ಇರುವಂತದ್ದು. ಅಂದ್ರೆ ಸಾಲ ಬೇಕಾ ನಿಮಗೆ ಅಂತ ಹೇಳ್ತಾರೆ, ನಿಮ್ಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕೊಟ್ಟ ನಂತರ ಈ ತರ ಮೀಟರ್ ಬಡ್ಡಿ ಲೆಕ್ಕಕ್ಕೆ ಹಾಕಿ ಪೆನಾಲ್ಟಿ ಹಾಕಿ ನಮಗೆ ಮೇಲಿದ ಮೇಲೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಈಗ ಸಾಲ ವಸೂಲಿಗೆ ಬಂದಂತ ಒಂದೊಂದು ತಿಂಗಳ ನಮಗೆ ಕಟ್ಟಕ್ಕಾಗುತ್ತೆ, ಕೆಲವೊಂದು ತಿಂಗಳ ಕಟ್ಟಕ್ಕಾಗಿರೋದಿಲ್ಲ. ಯಾಕಂದ್ರೆ ಕೆಲಸ ಕಂಟಿನ್ಯೂ ಇರೋದಿಲ್ಲ. ಹೀಗಾಗಿ ಕೆಲವೊಂದು ಸಾರಿ ನಮಗೆ ಅನಾನುಕೂಲ ಆದಾಗ ಕಾಲಾವಕಾಶನೂ ಕೊಡೋದಿಲ್ಲ, ಬರೀ ಟಾರ್ಚರ್ ಕೊಡ್ತಾರೆ. ಮನೆ ಮಟ್ಟ ಬಂದು ಕುಂತು ಮತ್ತೆ ಈ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಕೂಡ ಮಾರಿ ಕೊಡಿ ಅಂತೇಳಿ ಗಂಟು ಬೀಳ್ತಾರೆ. ಹೀಗಾಗಿ ನಮ್ಗೆ ಸಾಕಷ್ಟು ಇದರಿಂದ ಕಿರುಕುಳ ಅನುಭವಿಸ್ತಾ ಇದೀವಿ. ಹೀಗಾಗಿ ನಮ್ಮ ಈ ಒಂದು ಕಿರುಕುಳದಿಂದ ತಪ್ಪಿಸ್ಬೇಕಂತ ಜಿಲ್ಲಾಡಳಿತ ಮೊರೆ ಹೋಗಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತಕ್ಕೆ ಮನವಿ ಕೊಡಂತ ಸಂದರ್ಭದಲ್ಲಿ ಕೂಡ ಅಲ್ಲಿಗೂ ಕೂಡ ಬಂದು ಏನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಬಂದು ಸಾಲ ಕಟ್ಟಲೇಬೇಕಂತೇಳಿ ಮಹಿಳೆಯರಿಗೆ ದುಂಬಾಲು ಬಿದ್ದಿರುವಂಥದ್ದು. ಹೀಗಾಗಿ ಮಹಿಳೆಯರಿಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ದೋಸ್ತಾ ಇಲ್ಲ. ಜಿಲ್ಲಾಡಳಿತಕ್ಕೆ ಈಗಾಗಲೇ ಮನವಿ ಕೂಡ ಕೊಟ್ಟಿದ್ದಾರೆ. ಇದು ಹುಲಕೋಟಿ ಗ್ರಾಮ ಅಷ್ಟೇ ಅಲ್ಲ, ಸಾಕಷ್ಟು ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ಮಹಿಳೆಯರು ಈ ಒಂದು ಕಿರುಕುಳಕ್ಕೆ ಬೇಸತ್ತು ಹೋಗಿದ್ದಾರೆ. ಹೀಗಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳ ಏನಿದೆ ತಪ್ಪಿಸ್ಬೇಕು, ಸರ್ಕಾರ ಈ ಒಂದು ಕಠಿಣ ಕ್ರಮ ಕೈಗೊಳ್ಬೇಕು ಅನ್ನೋಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.